ಅಂತೂ ಇಂತೂ ತುಂಬ ಹೊತ್ತು ನಡೆದ ಮೇಲೆ ನಮಗೆ ಈ ಗಂಗಾ ಯಮುನಾ ನದಿಯ ಇನ್ನೊಂದು ದಡ ಕಾಣಿಸ್ತು. ನಾವು ಹೋಗೋ ಜಾಗ ಅಲ್ಲ, ಆ ಗಂಗಾ ತಟ ಕಾಣಿಸ್ತು. ಅಲ್ಲಿಂದ ಚೆಕ್ ಮಾಡಿದ್ರೆ ಮತ್ತೆ 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಡಿಲೇಬೇಕು, ಬೇರೆ ಆಯ್ಕೆನೇ ಇಲ್ಲ. ಇಷ್ಟೇ ನಡೆದಿದ್ದೀವಂತೆ, ಇನ್ನೊಂದು ಸ್ವಲ್ಪ ನಡೆದೇ ಬಿಡೋಣ ಅಂತ ಕೈ ಕಾಲುಗಳೆಲ್ಲ ಭರತನಾಟ್ಯ ಆಡ್ತಾ ಇದೆ. ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನೋ ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೋ ಅನ್ನೋ ಡೌಟ್ ಬರೋ ಥರ ಆಗಿದೆ. ಈ ರೆಗ್ಯುಲರ್ ನಡೆಯೋರಿಗೆ ಅದು ಸ್ವಲ್ಪ ಕಷ್ಟ ಆಗದೇ ಇರಬಹುದು, ಆದರೆ ನಮ್ಮಂಥ ಸೋಂಬೇರಿಗಳಿಗೆ ಬೆಳಗ್ಗೆ 11 ಗಂಟೆಗೆ ಎಚ್ಚರಾಗೋರಿಗೆ ಅದೆಲ್ಲ ಭಯಂಕರ ಕಷ್ಟ. ಆದರೆ ಲಗೇಜ್ ಇಟ್ಕೊಂಡು ಓಡಾಡೋದಂತೂ ನಿಮಗೆ ಇಮ್ಯಾಜಿನ್ ಮಾಡ್ಕೋಬೋದಲ್ಲ. ಹಾಗೆ ಹೋಗ್ತಾ 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 ನಾವು ಉಳಿದುಕೊಳ್ಳುವ ಜಾಗಕ್ಕೆ ಇನ್ನೇನು ಹೋಗಬೇಕು, ಇನ್ನೊಂದು ಕಿಲೋಮೀಟ್ರ್ ದೂರ ಇದೆ. ಆಗ ಒಬ್ಬರು ಸಿಕ್ಕಿದ್ರು. ಅವರು ಅವರ ಟ್ರ್ಯಾಕ್ಸಲ್ಲಿ ಬಂದಿದ್ದರು, ಈ ಏನು ಹೇಳ್ತಾರೆ ಪಿಕಪ್ ವೆಹಿಕಲಲ್ಲಿ ಬಂದಿದ್ದರು. ನಂಗೆ ಆವಾಗ ಶಿವಣ್ಣ ಅವ್ರದ್ದು ಸಿನಿಮಾದ್ದು ಒಂದು ಸಾಂಗಿಂದ ಲೈನ್ ನೆನಪಾಯಿತು. ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಅವ್ರೇನು ಕನ್ನಡದವರಾಗಿದ್ರ? ಖಂಡಿತ ಅಲ್ಲ. ಅಲ್ಲಿ ಸೆಕ್ಟರ್ಗಳನ್ನು ಮಾಡ್ತಾರಲ್ಲ, ಈ ಏನು ಹೇಳ್ತಾರೆ ಅದಕ್ಕೆ ಡೇರೆಗಳನ್ನು ಹಾಕ್ತಾರಲ್ಲ, ಶೆಡ್ಡಲ್ಲ ಅಣ್ಣ, ಡೇರೆ ಅಂತಲೇ ಹೇಳ್ಬಿಡ್ತೀನಿ. ಈ ಡೇರೆಗಳನ್ನು ಹಾಕ್ತಾರಲ್ಲ, ಅದರದ್ದು ಮ್ಯಾನೇಜರ್ ಅವರು ನಮ್ಮನ್ನು ನೋಡಿ ನಿಲ್ಲಿಸಿದ್ದು ಯಾಕೆ ಗೊತ್ತಾ? ನಮ್ಮ ವಸ್ತ್ರವನ್ನು ನೋಡಿ. ನಾವು 3 ಜನ ಗಂಡ್ಮಕ್ಕಳು ಪಂಚೆಯನ್ನು ಹುಟ್ಟಿದ್ವಿ, ಬಿಳಿಯಾದ ಪಂಚೆ, ಒಂದು ಶರ್ಟ್, ಮೇಲೆ ಶಾಲು, ಕೈ ತುಂಬ ಲಗೇಜ್ ಹಿಡ್ಕೊಂಡು ಈಗ ಬರುತ್ತೋ ಆಗ ಬರುತ್ತೋ ಎಲ್ಲಿದೆ ನಮ್ಮ ಡೆಸ್ಟಿನೇಷನ್ ಅಂತ ನಡ್ಕೊಂಡು ಹೋಗ್ತಾ ಇರುವಾಗ ಅವ್ರು ಬಂದು ನಿಲ್ಲಿಸಿದ್ರು. ಪುಣ್ಯ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಿಂದಿಲಿ ಕೇಳಿದರೆ ಅವರೇನೋ ಕೇಳೋದು, ನಾವೇನೋ ಹೇಳೋದು, ಅವರಿಗೇನೋ ಅರ್ಥ ಆಗೋದು, ಇವ್ರು ಯಾಕೋ ಸರಿ ಇಲ್ಲ ಅಂದ್ಕೊಂಡು ಬುರ್ರ್ ಅಂತ ಅವ್ರ ಗಾಡಿ ತೊಗೊಂಡು ಹೋಗೋದು, ಮತ್ತೆ ನಾವು ನಡಿಬೇಕಿತ್ತು. ನಮ್ಮನ್ನು ಅವರ ಗಾಡಿಯಲ್ಲಿ ಕರ್ಕೊಂಬಂದ್ರಲ್ಲ, ಅಲ್ಲಿ ಜಾಗವನ್ನು ತೋರಿಸಿದ್ರಲ್ಲ, ಅವರ ಹೆಸರು ಬಜರಂಗ್ ಲಾಲ್ ಚೌಧರಿ ಅಂತ. ಅವರು ಉತ್ತರ ಪ್ರದೇಶದವರ? ಖಂಡಿತ ಅಲ್ಲ, ರಾಜಸ್ಥಾನದವರು. ಕುಂಭಮೇಳಕ್ಕಾಗಿ ಅಲ್ಲಿ ಅವರು ಬಂದಿದ್ದಾರೆ. ಟೆಂಟ್ ಮ್ಯಾನೇಜರ್ ಅಂತಿರೋ, ಟೆಂಟ್ ಓನರ್ ಅಂತಿರೋ 2-3 ಟೆಂಟ್ಗಳನ್ನು ಹಾಕಿದ್ದಾರೆ. ಹಾಗೆ ಇಡೀ ದಿವಸ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಓಡಾಡ್ತಾ ಇರ್ತಾರೆ. ಅವರಿಗೆ ನಮ್ಮನ್ನು ನೋಡಿ ಅದೇನೋ ಖುಷಿಯಾಗಿದೆ, ಅದೇನೋ ಕನೆಕ್ಟ್ ಆಗಿದ್ದೀವಿ. ಅವರ ಭಾಷೆ ನಮಗೆ ಪರಿಪೂರ್ಣವಾಗಿ ಅರ್ಥ ಆಗಲ್ಲ, ನಮ್ಮ ಭಾಷೆ ಕೂಡ ಅವರಿಗೆ ಅರ್ಥ ಆಗಲ್ಲ. ಆದರೆ ಅವರಿಗೆ ನಮಗೊಂದು ಚೂರು ಸಹಾಯ ಮಾಡಬೇಕು ಅನ್ನೋದೊಂದು ಅವರ ತುಡಿತ ಅವರ ಕಣ್ಣಲ್ಲಿ ಕಾಣ್ತಾ ಇದೆ. ನಾವು ಕೂಡ ಸದ್ಯಕ್ಕೆ ಹೆಲ್ಪ್ಲೆಸ್. ಏನಕ್ಕೆ ಅಂದರೆ ಕುಂಭಮೇಳದ್ದು ಈ ಲೆಫ್ಟಿಸ್ಟ್ ಮೀಡಿಯಾಗಳು ಒಂದಿಷ್ಟು ಹೇಳಿದ್ವು, ಅಯ್ಯೋ ಶಾಹಿ ಸ್ನಾನ ಆಯ್ತಂತೆ, ನಾಗಾ ಸಾಧುಗಳು ಹೋಗ್ಬಿಟ್ಟಿದಾರಂತೆ, ಜನನೇ ಬರ್ತಾ ಇಲ್ವಂತೆ. ಕಾಲು ತುಳಿತೆಲ್ಲ ಕಂಡು ಜನ ಹೆದರಿ ಪ್ರಯಾಗ್ರಾಜಕ್ಕೆ ಬುಕ್ಕಿಂಗ್ ಮಾಡ್ಕೊಂಡವರೆಲ್ಲ ಕ್ಯಾನ್ಸಲ್ ಮಾಡಿದಾರಂತೆ. ಅದೇ ಬೆಂಕಿದು 1-2 ಅವಘಡ ಆಯ್ತಲ್ಲ, ಹಾಗಾಗಿ ಜನ ಹೆದರ್ಬಿಟ್ಟಿದಾರಂತೆ. ಹಾಗಾಗಿ ಪ್ರಯಾಗ್ರಾಜ್ ಗಂಗಾ ಯಮುನಾ ತೀರ ಇದೆಯಲ್ಲ, ಖಾಲಿ ಹೊಡಿತಾ ಇದೆಯಂತೆ ಅಂತ ಒಂದಿಷ್ಟು ಲೆಫ್ಟಿಸ್ಟ್ ಮೀಡಿಯಾಗಳು, ಹಾಗೆ ಕುಂಭಮೇಳದ ಯಶಸ್ಸನ್ನು ಸಹಿಸಿದವರು ಈ ನ್ಯೂಸ್ ಆರ್ಟಿಕಲ್ಗಳನ್ನು ಮಾಡಿದ್ರು. ತುಂಬ ಚೆನ್ನಾಗಿ ಓದಿರ್ಬೋದು. ಆದರೆ ಅಲ್ಲಿ ಆ ಥರ ಇರಲಿಲ್ಲ. ಬಜರಂಗ್ ಲಾಲ್ ಚೌಧರಿ ಅವರು ನಮ್ಮನ್ನು ಅವರ ಒಂದು ಸೆಲೆಕ್ಟೆಡ್ ಗೆಸ್ಟ್ಗಳಿಗೆ ಕರ್ಕೊಂಡು ಹೋಗುವ VIP ಟೆಂಟಿಗೆ ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿತ್ತು. ಮಂಚ ಇತ್ತು, ದಪ್ಪ ಹಾಸಿಗೆ, ದಪ್ಪ ರಗ್ಗು, ಚಾರ್ಜಿಂಗ್ ಫೆಸಿಲಿಟಿ ಇತ್ತು, ಸ್ನಾನಕ್ಕೆ, ಟಾಯ್ಲೆಟ್ಗೆ, ಕುಡಿಯುವ ನೀರಿಗೆ, ಅಲ್ಲಿ ಊಟಕ್ಕೆ ಏನೂ ಸಮಸ್ಯೆ ಇರಲಿಲ್ಲ. ಅಲ್ಲಿ ಕರ್ಕೊಂಡು ಹೋದರು. 3 ದಿವಸ ಕೂಡ ಅವರೇ ನಮಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಹಾಗೆ 3 ದಿವಸವೂ ಕೂಡ ಗಂಗಾ ಸ್ನಾನಕ್ಕೆ ಅವರದೇ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬರ್ತಾಯಿದ್ರು. ಅವರ ಜೊತೆಗೆ ನಾವು ಕೂಡ ಸಂಕಲ್ಪ ಸ್ನಾನವನ್ನು ಮಾಡಿದ್ವಿ. ಅವರಿಗೆ ತುಂಬ ಖುಷಿಯಾಯಿತು. ಹಾಗೆ ವಾಪಸ್ಸು ಬರುವಾಗ, ಹೋಗುವಾಗ 15 ಕಿಲೋಮೀಟರ್ ನಡೆದಿದ್ವಲ್ಲ, ಆ 15 ಕಿಲೋಮೀಟರ್ಗಳ ಜಾಗವನ್ನು ಅವರ ಗಾಡಿಯಲ್ಲೇ ಡ್ರಾಪ್ ಮಾಡಿ ಹೋಗಿದ್ದಾರೆ. 2 ದಿವಸದಲ್ಲಿ ಕನಿಷ್ಠ 8 ಫೋನನ್ನು ಮಾಡಿದ್ದಾರೆ. ಹೋದ್ರ, ತಲುಪಿದ್ರ, ಎಲ್ಲಿದ್ದೀರಾ, ಊಟ ಮಾಡಿದ್ದೀರಾ, ಏನು ಇಂಥದ್ದೆಲ್ಲ. ಬರುವಾಗ ಅರ್ಥ ಆಯಿತು ಈ ಲೆಫ್ಟಿಸ್ಟ್ ಮೀಡಿಯಾಗಳು ಎಂಥ ಸುಳ್ಳನ್ನು ಹೇಳ್ತವೆ ಅಂತ. ನಾನು ಪಿಕಪ್ಪಲ್ಲಿ ಹಿಂದ್ಗಡೆ ನಿಂತಿದ್ದೆ, ವಿಡಿಯೋವನ್ನು ಮಾಡಿಕೊಂಡೆ. ಆ ವಿಡಿಯೋ ಫುಲ್ ಬ್ಲರ್ ಬಂದಿದೆ, ಯಾಕೆಂದರೆ ಅಲ್ಲಿ ಇದನ್ನು ನೋಡ್ಬೇಕು ನೀವು, ರೋಡ್ಗಳನ್ನು. ಅದು ನದಿ ತೀರ. ಗಂಗಾ ನದಿ ತನ್ನ ಹರಿವನ್ನು ಕಡಿಮೆ ಮಾಡಿದ ಜಾಗದಲ್ಲಿ ಪ್ರಯಾಗರಾಜ್ನ ಅಥವಾ ಜಗತ್ತಿನ ಅತ್ಯಂತ ದೊಡ್ಡ ಟೆಂಪ್ರವರಿ ಸಿಟಿಯನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ರೆಡಿ ಮಾಡಿದೆ. 3.5 ಲಕ್ಷ ಕರೆಂಟ್ ಕಂಬಗಳನ್ನು ಇಟ್ಟಿದೆ. ಬೆಳಗ್ಗೆ ಹೊತ್ತು ಕರೆಂಟ್ ಇರಲ್ಲ, ಬೆಳಕಾದ ಮೇಲೆ ಕರೆಂಟ್ ಇರಲ್ಲ. ಇಡೀ ಟೆಂಟ್ಗಳಿಗೆ, ಇಡೀ ಸೆಕ್ಟರ್ಗಳಿಗೆ ಒಂದೇ ಒಂದು ಮೇನ್ ಸ್ವಿಚ್, ಅದನ್ನು ಆಫ್ ಮಾಡಿದ್ರೆ ಬೆಳಗ್ಗೆ ಕರೆಂಟ್ ಹೋಗುತ್ತೆ.
ಕತ್ತಲಾದ ಮೇಲೆ ಆನ್ ಮಾಡ್ತಾರೆ, ಎಲ್ಲ ಕಡೆ ಜಗ್ ಅಂತ ಬರುತ್ತೆ. ಸೊ ಬೆಳಗ್ಗೆ ಮೊಬೈಲ್ ಚಾರ್ಜ್ ಇದೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ರಾತ್ರಿಯೇ ಚಾರ್ಜ್ ಹಾಕ್ಕೋಬೇಕಾಗುತ್ತೆ. ಜೊತೆಗೆ ಪವರ್ ಬ್ಯಾಂಕ್ ಇದ್ದರೆ ಸ್ವಲ್ಪ ಯೂಸ್ ಆಗುತ್ತೆ. ಇದನ್ನೆಲ್ಲ ಮಾಡಿ ಮೂರು ಸ್ನಾನ ಮಾಡಿಕೊಂಡು ಈ ಮೃತ್ತಿಕಾ ಸ್ನಾನ, ಸಂಕಲ್ಪ ಸ್ನಾನ, ಹಾಗೆ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ತುಂಬ ಖುಷಿಯಿಂದ ಬಂದ್ವಿ. ಬರುವಾಗ ಇನ್ನೊಂದು ಸಾಹಸ. ನಾವು ಹೊರಟಿದ್ದು ಭಾನುವಾರ ಹೊರಡಬೇಕು ಅಂತ ಇದ್ವಿ. ಆದರೆ ನೋ ವೆಹಿಕಲ್ ಝೋನ್ ಅಂತ ಘೋಷಣೆ ಮಾಡಿಬಿಟ್ರು. ಭಾನುವಾರ ಅಲ್ಲಿನ ಲೆಕ್ಕಾಚಾರದ ಪ್ರಕಾರ 1.5 ಕೋಟಿ ಜನ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ಜನ, ಹಿಂಗೆ ನೋಡಿದ್ರು ಜನ, ಹಿಂಗೆ ನೋಡಿದ್ರು ಜನ, ಹಿಂಗೆ ನೋಡಿದ್ರು ಜನ, ಹಿಂಗೆ ನೋಡಿದ್ರು ಜನ. ಜನರೇ ಬರ್ತಿಲ್ಲ. ಕುಂಭಮೇಳ ಖಾಲಿ ಹೊಡಿತಾ ಇದೆ. ಗಂಗೆಯ ತಟದಲ್ಲಿ ಯಾರೂ ಇಲ್ಲ. ನಾಗಾಸಾಧುಗಳು ಹೋದ ಮೇಲೆ ಜನರ ಪತ್ತೆಯೇ ಇಲ್ಲ. ಅರೇ ರೇ 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 ಇಂಥ ಅಪಪ್ರಚಾರ ಮಾಡಿದವರನ್ನು ಜನ ಮೂಸಿ ಕೂಡ ನೋಡಿಲ್ಲ. ಕಾಲು ತುಳಿತ ಆಗ್ಬಿಡುತ್ತಂತ ಭಯಪಟ್ಟಿಲ್ಲ. ಬೆಂಕಿ ಆಕಸ್ಮಿಕ ಆಗಿದ್ರಲ್ಲಿ ಯಾವ ಅಚ್ಚರಿ ಇಲ್ಲ. ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು, ಅದು ಇದು ಅಂದ್ಕೊಂಡು ಜನ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಗಂಗೆಯಲ್ಲಿ ಮುಳುಗಿದ್ದಾರೆ. ಅವರು ಅವರ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ಎಲ್ಲಿ ಬಂದು ಹೇಳಬೇಕು ಸಾಕ್ಷಿನ? ನಾನು ಬರ್ತೀನಿ ಹೇಳೋಕ್ಕೆ. 3 ಗಂಟೆಗೆ ಬಿಟ್ವಾ? ಅಲ್ಲಿಂದ ನಮ್ಮ ಕಾರ್ ಇರೋದು 13 ಕಿಲೋಮೀಟ್ರ್ ದೂರ ಆಯ್ತಾ. 3 ಗಂಟೆಗೆ ಹೊರಟವರು ಎಷ್ಟು ಗಂಟೆಗೆ ತಲುಪಿರ್ಬೋದು? ಜಸ್ಟ್ 13 ಕಿಲೋಮೀಟ್ರು. ನಮ್ಮ ಶಿರ್ಸಿಯಿಂದ ಬೊಪ್ಪನಳ್ಳಿಗೆ ಕೂಡ 13 ಕಿಲೋಮೀಟ್ರ್ ಆಗುತ್ತೆ. ನಾವು ಬೈಕಲ್ಲಿ 10 ನಿಮಿಷಕ್ಕೆ ಬರ್ತೀವಿ. ಬಟ್ ಇಲ್ಲಿ ಜನ ಇದ್ದಾರೆ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 2 ತಾಸು 3 ತಾಸು. 3 ಗಂಟೆಗೆ ಬಿಟ್ಟವರು ನಮ್ಮ ಕಾರನ್ನು ತಲುಪಿದ್ದು ರಾತ್ರಿ 8 ಗಂಟೆಗೆ. ಮತ್ತೆ ಬೈಕನ್ನು ಹಿಡಿದ್ವಿ. ಬೈಕಲ್ಲಿ ಚೌಕಾಸಿಗಳು ಆಗ್ತಾಯಿತ್ತು. ಒಬ್ಬೊಬ್ಬರಿಗೆ 2,2 ಸಾವಿರ ಕೇಳೋಕ್ಕೆ ಶುರು ಮಾಡಿದ್ರು. ಆ ಲಗೇಜು ಜೊತೆಗೆ 5 ಲೀಟರ್ ಕ್ಯಾನಲ್ಲಿ ಗಂಗಾಜಲ ಇದನ್ನೆಲ್ಲ ಹೊತ್ಕೊಂಡ್ಬರ್ಬೇಕಲ್ಲ. ಅಂತೂ ಇಂತೂ ಹೇಗೋ ಮಾಡಿ 700 ರೂಪಾಯಿಗೆ ಒಂದು ಬೈಕನ್ನು ಒಪ್ಪಿಸಿ, 2 ಬೈಕನ್ನು ಒಪ್ಪಿಸಿ ಅಲ್ಲಿಂದ ಹೊರಟ್ವಿ. 8 ಗಂಟೆಗೆ ತಲುಪಿ ಬಂದ್ವಿ. ಏನು ಟ್ರಾಫಿಕ್ ಅಂತೀರ? 30-40 ಕಿಲೋಮೀಟ್ರು ಜಸ್ಟ್ ಮೂಮೆಂಟಾಗು ನಿಲ್ಲು, ಜಸ್ಟ್ ಮೂಮೆಂಟಾಗು ನಿಲ್ಲು, ಈ ಥರ ಬಂದಿದ್ದೀವಿ. ಈ ಇಡೀ ರಾತ್ರಿ ಡ್ರೈವ್ ಮಾಡಿ ಬಂದಿದ್ದು 150 ಕಿಲೋಮೀಟ್ರ್ ಮಾತ್ರ. ಅದಾದಮೇಲೆ ಊಟ ತಿಂಡಿ ಅಲ್ಲಿ ನಿಲ್ಲಿಸಿ ಡ್ರೈವಿಂಗು, ಒಂದು ಸಲ ಅವರು, ಒಂದು ಸಲ ಇವರು, ಒಂದು ಸಲ ನಾನು, ಈ ಥರ ಎಲ್ಲ ಮಾಡಿ ಈಗ ಒಂದು ಬೆಂಗಳೂರಿಗೆ ನಿಂತಿದ್ದೀನಿ. ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಗೊತ್ತಾ? ಅಲ್ಲಿಯ ನಿರ್ವಹಣೆ, ಸ್ವಚ್ಛತೆ ಹಾಗೂ ಭದ್ರತೆ. ಪೊಲೀಸರು ಎಷ್ಟು ಪೊಲೈಟಾಗಿ ಮಾತಾಡ್ತಾ ಇದ್ರು ಅಂದರೆ ಯಾರ ಮೇಲೆ ಕೂಡ ಗದರಿದ್ದನ್ನು ನಾನು ಕಂಡಿಲ್ಲ. ಪೊಲೀಸರು ಅವರ ಲಾಠಿ ಹಾಗೂ ಗನ್ಗಳಿಗೆ ಕೆಲಸವನ್ನು ಕೊಟ್ಟಿಲ್ಲ. ಅಷ್ಟೊಂದು ಕೋಟಿ ಜನ ಒಂದು ಕಡೆ ಸೇರಿದ್ದಾರೆ. ನೂಕಾಟ ತಳ್ಳಾಟ ಆಗಿಲ್ಲ. ಪೊಲೀಸರು ಎಲ್ಲೂ ಕೂಡ ಯಾರದ್ದೇ ಜಗಳವನ್ನು ಬಿಡಿಸೋಕೆ ಹೋಗಿಲ್ಲ. ಪೊಲೀಸರ ದೊಡ್ಡ ಕೆಲಸ ಅಂದರೆ ಅವರು ನಿಯೋಜನೆ ಮಾಡಿದಲ್ಲಿ ನಿಲ್ಲೋದು. ಜನ ಬರ್ತಾರೆ ಗೊತ್ತಿಲ್ಲದೆ ಇರೋರು, ಅವರು ಕೇಳಿದ ಜಾಗವನ್ನು ಗೊತ್ತಿದ್ರೆ ಅಲ್ಲಿ ಅಂತ ತೋರಿಸೋದು, ಇಲ್ಲಾಂದರೆ ಪಕ್ಕದಲ್ಲಿರೋ ಅಧಿಕಾರಿಯನ್ನು ಕೇಳೋದು. ಅವರು ಅಲ್ಲಿ ಅಂತ ಹೇಳ್ತಾರೆ, ದಾರಿಯನ್ನು ಹೇಳ್ತಾರೆ, ಈ ರೀತಿಯಲ್ಲೂ ಹೋಗ್ಬೋದು ಅಂತ ಅತ್ಯಂತ ವಿನಯವಾಗಿ ಶಾಂತವಾಗಿ ಹೇಳ್ತಾರೆ. ಸೊ ಪೊಲೀಸರಿಗೆ ಹಾಗೂ ಸ್ವಚ್ಛತಾ ಕಾರ್ಮಿಕರಿಗೆ ಅವರಿಗೊಂದು ದೊಡ್ಡ ಸಲಾಂ ಹೊಡಿಲೇಬೇಕು. ಈಗ ಈ ರಾಜಕೀಯ ಸಮಾವೇಶಗಳಾಗ್ತಾವಲ್ಲ, ಆ ಪಕ್ಷ ಈ ಪಕ್ಷ ಅಂತ, ಆ ರಾಜಕೀಯ ಸಮಾವೇಶ ಆಗಿ ಮಾರನೇ ದಿವಸ ಜಾಗಕ್ಕೆ ಹೋಗಿ ಹಿಂಗಿರುತ್ತೆ. ಬಿರಿಯಾನಿ ಪ್ಲೇಟ್ಗಳು ಊರು ತುಂಬ ಕೂಡ ಬಿರಿಯಾನಿಗೆ ಎಷ್ಟು ಮಸಾಲೆ ಹಾಕಿದ್ರು ಅನ್ನೋ ಘಮವನ್ನು ಹೊಡಿತಾ ಇರುತ್ತೆ. ನೀರಿನ ಗ್ಲಾಸ್ಗಳು ಪಕ್ಕದೂರ ತನಕ ಹೋಗಿರುತ್ತೆ. ಆದರೆ ಅಲ್ಲಿ ಕೋಟಿ ಜನ ಸೇರೋ ಈ ಕುಂಭಮೇಳದಲ್ಲಿ ಬೆಳಗ್ಗೆ ಆಗೋದ್ರೊಳಗೆ ನಿಮಗೆ ಹೊರಗಡೆ ಕಸಗಳೇ ಕಾಣೋದಿಲ್ಲ. ಒಂದು 30,000 ಟ್ರ್ಯಾಕ್ಟರ್ಗಳು ಓಡಾಡ್ಕೊಂಡಿರ್ತವೆ. ಒಂದು ಟ್ರ್ಯಾಕ್ಟರ್ನಲ್ಲಿ 4 ಜನ ಇರ್ತಾರೆ. ಎಲ್ಲ ಕಸಗಳನ್ನು ಆಗಿಂದಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಹಾಗೆ ನದಿ ಸಿಕ್ಕಾಪಟ್ಟೆ ಗಲೀಜಾಗಿದೆ, ಅದು ಇದು ಅಂತೆಲ್ಲ ಈ ರೀಲ್ಸ್ಗಳು, ಹಾಗೆ ಒಂದಿಷ್ಟು ವೆಬ್ ಸ್ಟೋರಿಗಳು ಬರ್ತಾ ಇದ್ದಾವಲ್ಲ. ಹೌದು, ನದಿಗೆ ತೆಂಗಿನಕಾಯಿಯನ್ನು, ಹೂವನ್ನು ಹಾಕ್ತಾರೆ, ಪೂಜೆ ಮಾಡ್ತಾರೆ, ಹಣತೆಯನ್ನು ಹಾಕ್ತಾರೆ, ಪೂಜೆ ಮಾಡ್ತಾರೆ, ಅದು ಗಲೀಜಾಗೇ ಆಗುತ್ತೆ. ಆದರೆ ಗಲೀಜಾದ ಭಾಗವನ್ನು ತೋರಿಸೋ ಅವರು ಆ ಗಲೀಜನ್ನು ಯೋಗಿ ಸರ್ಕಾರ ಎಷ್ಟು ಬೇಗ ಕ್ಲೀನ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸೋದನ್ನು ಮರೀತಾರೆ. ಯಾಕೆಂದರೆ ಕುಂಭಮೇಳದ ಬಗ್ಗೆ ನೆಗೆಟಿವ್ ಯೋಚನೆಗಳು ಬರಲಿ. ನಾನು ಹೇಳೋದು, ಇನ್ನೊಂದಿಷ್ಟು ದಿನ ಟೈಮ್ ಇದೆ. ಯಾರಿಗೆಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅಂತ ಆಸೆ ಇದೆಯೋ, ಜೊತೆಗೆ ಯಾರಿಗೆಲ್ಲ ಸಾಧ್ಯವಿದೆಯೋ, ಆರ್ಥಿಕವಾಗಿ ಇರ್ಬೋದು, ದೈಹಿಕವಾಗಿ ಇರ್ಬೋದು, ಇಲ್ಲ ಇನ್ನೊಂದು ಹೋಗದೆ ಆದರೆ ಏನೂ ಆಗಲ್ಲ, ಅಲ್ಲಿ ಹೋಗಿ ನೋಡೋದೇನಿದೆ, ನನಗೆ ಭಕ್ತಿ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ಇಂಥವರು ಕೂಡ ಹೋಗಿ. ಯಾಕೆ ಗೊತ್ತಾ? ಅಲ್ಲಿ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಕುಂಭಮೇಳ ಒಂದು ದೊಡ್ಡ ಪಾಠವಾಗಬಲ್ಲದು. ಯಾರೂ ಕೂಡ ಅಂಥ ಪಾಠವನ್ನು ಕಲಿಸೋಕೆ ಸಾಧ್ಯವೇ ಇಲ್ಲ.
ಎಲ್ಲ ಕಡೆ ನಲ್ಲಿಗಳನ್ನು ಕಾಣ್ತೀರಾ, ಅದೇ ಗಂಗಾಜಲ ಅಲ್ಲಿ ಬರೋದು. ಒಂದೇ ಒಂದು ನಲ್ಲಿ ಕೂಡ ತಿರುವಿದ್ರೆ ನೀರು ಬರಲ್ಲ ಅನ್ನೋ ಥರ ಇಲ್ಲ. 10,000 ಎಕರೆ ಜಾಗದಲ್ಲಿರೋ ಒಂದು ಪ್ರದೇಶಕ್ಕೆ ನೀರು ಹಾಗೂ ಕರೆಂಟನ್ನು ಒದಗಿಸೋದು, ಅಷ್ಟು ಜಾಗವನ್ನು ಸ್ವಚ್ಛವಾಗಿಡುವುದು, ನದಿಯಲ್ಲಿ ಯಾರೂ ಕೂಡ ಮಂಗಾಟವನ್ನು ಆಡಬಾರ್ದು, ಕೊಚ್ಚಿಕೊಂಡು ಹೋಗಬಾರದು ಅಂತ ಎಲ್ಲ ಕಡೆಗಳಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡುವುದು ಸುಲಭದ ಮಾತಲ್ಲ. ಅಲ್ಲಿ ಬಂದಿರೋದು 10-20 ಲಕ್ಷ ಅಲ್ಲ, ಒಂದು ದಿನಕ್ಕೆ 1 ಕೋಟಿ ಲೆಕ್ಕಾಚಾರ ಹಾಕಿ. ಓವರಲ್ ಆಗಿನೇ 45 ದಿವಸಕ್ಕೆ 50 ಕೋಟಿ ಜನ ಬರಬಹುದು ಅಂತ ಲೆಕ್ಕಾಚಾರ ಇತ್ತಂತೆ. ಈಗಾಗಲೇ 52 ಕೋಟಿ ದಾಟೋಗಿದೆ. ಈ ಕುಂಭಮೇಳ ಮುಗಿಯೋ ಹೊತ್ತಲ್ಲಿ 60-65 ಕೋಟಿಗೆ ಹೋದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ವೀಕ್ ಡೇಸಲ್ಲೂ ಜನ ಇರ್ತಾರೆ, ವೀಕೆಂಡಲ್ಲಿ ಕಿಕ್ಕಿರಿದು ಬರ್ತಾರೆ. ಮೊನ್ನೆ ನಿತಿನ್ ಗಡ್ಕರಿಯವರು ಬಂದಿದ್ದರು. ಅವ್ರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಯಾಕೆಂದರೆ ನಾವು ಕರ್ನಾಟಕ, ತೆಲಂಗಾಣ, ಹೈದರಾಬಾದ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಈ 6 ರಾಜ್ಯಗಳಲ್ಲಿ ಹೋಗಿದ್ದೀವಿ. ಸಿಟಿ ಒಳಗಡೆ ಹೋಗಿಲ್ಲ, ಹೊರಗಡೆಯಿಂದ ಹೋಗಿದ್ದೀವಿ. ಆದರೆ ಯಾವುದೇ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ರೋಡ್ ಚೆನ್ನಾಗಿಲ್ಲ ಅನ್ನೋ ಥರನೇ ಇಲ್ಲ. ಜಾರು ಬಿಟ್ರೆ ಹೋಗ್ಬಿಡ್ತೀವೋ ಅನ್ನೋ ಥರ ರೋಡ್ಗಳನ್ನು ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ. ಅವರಿಗೊಂದು ದೊಡ್ಡ ಸಲಾಮ್ ಹೊಡಿಲೇಬೇಕು. ಯಾಕಂದರೆ ಬೈ ರೋಡ್ ಹೋಗೋದು ಇಲ್ಲಾಂದರೆ ತುಂಬಾ ಹಿಂಸೆ ಆಗುತ್ತೆ. ಡ್ರೈವಿಂಗು 3-4 ಜನ ಇದ್ದರೂ ಕೂಡ ಅದೊಂಥರ ಹಿಂಸೆನೇ. ಬಟ್ ಕಾರು ಎಷ್ಟು ಸ್ಮೂತಾಗಿ ಹೋಗುತ್ತೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ನಾವು ನಮ್ಮ ಬಜೆಟನ್ನು ಕೇಳಿದ್ರೆ ಶಾಕ್ ಆಗಿಬಿಡ್ತೀರ. 4 ಜನರಿಗೆ ಆಗಿದ್ದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ. ಕುಂಭಮೇಳದಿಂದ ಏನೆಲ್ಲ ತೊಗೊಂಬಂದೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಗಂಗಾಜಲವನ್ನು ತಂದಿದ್ದೀನಿ, ಒಂದಿಷ್ಟು ರುದ್ರಾಕ್ಷಿಗಳನ್ನು ತಂದಿದ್ದೀನಿ, ಹಾಗೆ ಒಂದು ಜನ್ಮಕ್ಕೆ ಆಗುವಷ್ಟು ನೆನಪುಗಳನ್ನು ತಂದಿದ್ದೀನಿ. ಅದೇ ನಾನು ಶಶಾಂಕ್ ಅವರು ಮಾತಾಡ್ತಾ ಇದ್ವಿ. ನಾಳೆ ಬಂದು ಯಾರಾದರೂ ಅಣ್ಣ ಆ ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಜನ ನೋಡ್ಬೇಕಿತ್ತಣ್ಣ, ಅಷ್ಟು ಜನನ ನೀನು ಲೈಫಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಫಸ್ಟು ಬುರುಡೆಗೊಂದು ಕೊಟ್ಕೊಂಡು ಆಮೇಲೆ ಕುಂಭಮೇಳದ ಬಗ್ಗೆ ವಿವರಣೆ ಕೊಡೋಣ ಅಂತ. ಅವಿನಾಶ್ ಭಟ್ಟನವರು ಇನ್ನೊಂದು ಕ್ವಶನನ್ನು ಕೇಳಿದ್ದಾರೆ. ಅಘೋರಿಗಳ ದಿನಚರಿ ಏನು ಅಂತ ಕೇಳಿದ್ದಾರೆ. ಅಲ್ಲಿ ಒಬ್ಬೊಬ್ಬ ಅಘೋರಿಗಳ ಜೀವನ ಶೈಲಿ, ದೇವರನ್ನು ಆರಾಧನೆ ಮಾಡೋದು ಎಲ್ಲವೂ ಕೂಡ ಭಿನ್ನ ವಿಭಿನ್ನ ವಿಶೇಷ. ಒಬ್ಬರ ಥರ ಇನ್ನೊಬ್ಬರು ಇರೋದಿಲ್ಲ. ಇರಬಾರ್ದು ಅಂತ ರೂಲ್ಸ್ ಇದೆಯೋ ಅಥವಾ ಅವರ ಇಚ್ಛೆ ಅಂತ ಇರ್ತಾರೋ ಗೊತ್ತಿಲ್ಲ. ಅಲ್ಲಿ ಘೋಡಾ ಬಾಬಾ ಅಂತ ಇದ್ದಾರೆ, ಹಾಗೆ ಒಂದು ಕೈಯನ್ನು ತುಂಬ ವರ್ಷಗಳಿಂದ ಎತ್ಕೊಂಡಿರೋ ಬಾಬಾ ಇದ್ದಾರೆ, ಬಾಂಗ್ ಬಾಬಾ ಇದ್ದಾರೆ, ಹಾಗೆ ಬೂದಿ ಬಾಬಾ ಇದ್ದಾರೆ. ತುಂಬ ವಿಭಿನ್ನವಾದ ಅವರ ಶಕ್ತಿ ಏನು ಅಂತ ಕೇಳಿದ್ರೆ ಹರ ಹರ ಮಹಾದೇವ, ಇದೊಂದು ಘೋಷವಾಕ್ಯಕ್ಕೆ ಎಲ್ಲ ಸಾಧುಗಳು ಒಂದಾಗ್ತಾರೆ. ಅವರ ಆಚರಣೆ ಯಾವುದೇ ವಿಧದಲ್ಲಿ ಇರಲಿ, ಹರ ಹರ ಮಹಾದೇವ ಅಂತಿದ್ದಂಗೆ ಎಲ್ಲರೂ ಕೂಡ ಒಟ್ಟಾಗಿ ಬರ್ತಾರೆ. ಶಿವನ್ಕಿಂತ ದೊಡ್ಡ ಶಕ್ತಿ ಬೇಕಾ? ಅಲ್ಲಿನ ನಿರ್ವಹಣೆ ಬಗ್ಗೆ ಆಲ್ರೆಡಿ ಹೇಳಿದೆ. ಒಬ್ಬರು ಕೇಳಿದರು, ಅಲ್ಲಿ ನಿರ್ವಹಣೆ ಬಗ್ಗೆ ಯೋಗಿ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟನ್ನು ಕೊಡಬೇಕಾಗುತ್ತೆ. ಒಬ್ಬ ಮುಖ್ಯಮಂತ್ರಿಗೆ ಅಥವಾ ಅಲ್ಲಿಯ ನಾಯಕನಿಗೆ ಆ ಕುಂಭಮೇಳದ ಬಗ್ಗೆ ವಿಶೇಷವಾದ ಒಲವು ಇಲ್ಲ ಅಂದಿದ್ರೆ ಖಂಡಿತವಾಗಿ ಕೂಡ ಇಷ್ಟೊಂದು ಚೆನ್ನಾಗಿ ಸಸೂತ್ರವಾಗಿ ಕುಂಭಮೇಳ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಭದ್ರತೆ, ಸ್ವಚ್ಛತೆ ಹಾಗೂ ಅಲ್ಲಿಯ ಎಲ್ಲ ವ್ಯವಸ್ಥೆ, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಅವರು ಏನು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡಿಕೊಂಡು ಬಂದರೆ ಯಾವುದು ಕೂಡ ಕಷ್ಟ ಅಲ್ಲ. ಕುಂಭಮೇಳದ ಬಗ್ಗೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ, ಆದರೆ ಇದು ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಯಿತು. ನಿಮಗೆ ಆಮೇಲೆ ಬೋರ್ ಹೊಡೆದ್ರೆ ಆಮೇಲೆ ನಮಗೆ ಬೇಜಾರಾಗುತ್ತಲ್ಲ. ಹಾಗಾಗಿ ಮತ್ತೆ ಏನಾದರೂ ವಿಚಾರ ಇದ್ದಲ್ಲಿ, ಮತ್ತೆ ಏನಾದರೂ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬಹುದು ಅನಿಸಿದ್ದಲ್ಲಿ ಖಂಡಿತ ಮತ್ತೆ ಹೀಗೆ ಕ್ಯಾಮ್ರಾ ಮುಂದೆ ಬರ್ತೀನಿ, ನೀವು ಮೊಬೈಲ್ ಮುಂದೆ ಕೂತ್ಕೊಳ್ಳಿ, ಹಾಗೆ ನನ್ನ ಮಾತನ್ನು ಸೇರಿಸ್ಕೊಳ್ಳಿ. ಇನ್ನೂ ಯಾರಲ್ಲ ಅಜಿತ್ ಬೊಪ್ಪನಹಳ್ಳಿ ಅನ್ನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಕೆಳಗಡೆ ಇಲ್ಲಲ್ಲ, ಅಲ್ಲಿ ಮುಂದ್ಗಡೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ ಮೇಲೆ ಗಂಟೆ ಸಿಗುತ್ತೆ. ಆ ಗಂಟೆಯನ್ನು ಹೊಡೆದ್ರೆ ನನ್ನ ಎಲ್ಲ ವಿಡಿಯೋಗಳನ್ನು ಮೊದಲಿಗೆ ನೀವೇ ನೋಡ್ಬೋದು. ಮೊದಲ ವೀಕ್ಷಣೆ ಅಂತ ಕಮೆಂಟ್ ಕೂಡ ಹಾಕ್ಬೋದು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸೋಣ, ಮತ್ತೆ ಸಿಗೋಣ. ಅಲ್ಲಿ ತನಕ ಜೈ ಶ್ರೀರಾಮ್, ಹರ ಹರ ಮಹಾದೇವ.